ಆ್ಯಂಡ ಇಲ್ಲಿ ಒಂದಿಬ್ಬರು ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಡೆಸಿರ್ಕೊಂತದ. ಈ ದಂಡಿಯಿಂದ ಆ ದಂಡಿ ತನ ಈಸಾಡಕತ್ತಾರ ನೋಡ್ರಿ. ಹೋದ್ರಿ ಈಗ ಆಲ್ಮೋಸ್ಟ್ ಖುಷಿ ಆಗುತ್ತೆ ಗೈಸ್. ನಮ್ಮ ಕರ್ನಾಟಕದಾಗ ಈ ತರ ಎಲ್ಲ ಅದಾವ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆನ. ಬಟ್ ಒಂದ್ ಸ್ವಲ್ಪ ಸೇಫ್ಟಿ ಇಲ್ಲ ಗೈಸ್. ಕೆಳಗಡೆ ನೋಡ್ರಿ ಇಲ್ಲಿ ದೊಡ್ಡ ತೆಗ್ಗದ. ಇಲ್ಲಿ ಒಳ್ಳೆಯ ಪ್ಲೇಸ್ಗಳಿವೆ. ಇಲ್ಲಿ ಹಿಂದಕ್ಕಿನಿಂದ ನೋಡ್ತಕ್ಕಂಥದ್ದು ಇಲ್ಲಿ ಚಾಲುಕ್ಯರು ಯಾವ ರೀತಿಯಾಗಿ ಇಲ್ಲಿ ಏನು ಇದು ಮಾಡಿದ್ದಾರೆ ಅಂತಕ್ಕಂಥದ್ದು. ಒಂದೇ ಗುಡ್ಡ ಒಂದೇ ಕಲ್ಲಿನೊಳಗೆ ಕೆತ್ತಿದೀವಲ್ಲ ಗೈಸ್. ಒಳಗಡೆ ಹೋಗಿ ದರ್ಶನ ಅಂತ ಮಾಡ್ಕೊಂಡ್ ಬಂದಿದ್ದೆ. ಎಲ್ಲ ಮುಗೀತು. ಪೊಲೀಸರು ಎತ್ತಾಕೊಂಡೋಗ್ಯಾನಪ್ಪ ಅಂತ ಹೇಳಿಕೆ. ಬಟ್ ಇಷ್ಟೊಂದು ಬೈಕ್ ನಿಂತಾವ ಇದ್ರಾಗ ನಂದೇನೆ ಎತ್ತಾಕೊಂಡೋಗಿದ್ರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಆಗ್ತಾ ಇರೋದೇ ಗೈಸ್. ನೋಡ್ರಿ ಕರೆಕ್ಟ್ ನೋಡ್ರಿ ಟೈಮ ಕರೆಕ್ಟ್ 7 ಗಂಟೆಗೆ. ಇವತ್ತು ರಾತ್ರಿ ಬೆಳಗಂತೂ ನಾನು ಮಲ್ಕೊಂಡೆ ಇಲ್ಲ. ಯಾಕಪ್ಪ ಅಂದ್ರೆ 3:30 ತನಕ ವಿಡಿಯೋ ಎಡಿಟಿಂಗ್ ಆಯ್ತು. ಸೊ ಅವಾಗ ಮಲ್ಕೊಂಡು ಇಷ್ಟು ಬೇಗ ಅಂತ ನನ್ನ ಕೈಯಿಂದ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮಲ್ಗೋಕ್ ಟ್ರೈ ಮಾಡಿದೆ. ಆದ್ರೂ ನಾ ಮಲ್ಕೊಂಡಿರ್ತ ಟ್ರೈ ಮಾಡಕತ್ತಿದ್ದೆ. ಬಟ್ ಆಗ್ಲಿಲ್ಲ ನನ್ನ ಕೈಯಿಂದ. ಸೊ ಅಷ್ಟೇ ಎಚ್ಚರಿದ್ದೆ. ಇವಾಗ ಎದ್ದು ಪಟಾಪಟ ಅಂತ ಹೇಳಕ್ಕೆ ಜಳಕ ಮಾಡಿ ರೆಡಿ ಆಗಿನಿ. ಎಲ್ಲಿ ಹೊಂಟ್ರಿನಪ್ಪ ಅಂದ್ರೆ ನೀವು ತಮಿಳಿಂದ ನೋಡಿರ್ತಿರಲ್ಲ ಅಲ್ಲಿಗೆ ಹೊಂಟಿನ ಗೈಸ್. ಇವಾಗ ಹೋಗ್ಬೇಕು. 8 ಗಂಟೆಗೆ ಟ್ರೈನ್ ಅದ. 7 ಗಂಟೆಗೆ ಇತ್ತು, 7:10 ಬಟ್ ಡಿಲೇ ಆಗಿ 8 ಗಂಟೆ ತನಕ ಆಗಿದೆ. ಈಗ 8 ಗಂಟೆಗೆ ಬಿಜಾಪುರ ಬರ್ತದೆ ಅಂತ ಹೇಳಕ್ಕೆ ಆಗ ನೋಡುವ. ಇವಾಗ 7 ಗಂಟೆ ಆಗ್ಯದ. ಇನ್ನೊಂದು 10 ನಿಮಿಷ ಬಿಟ್ಟಿಗೆ ಮೈ ಬಿಡಮಂತ ರಿಲೇಟಿವ್ಸ್ ಹೋಗಂತ. ಏನ್ ಮಾಡೋದು ಗೈಸ್, ಸ್ವಲ್ಪ ವರ್ಕ್ ಅದ ಅಲ್ಲಿ ನಾನು ಒಂದಿಷ್ಟು. ಆ್ಯಂಡ್ ಅದೆಲ್ಲ ವರ್ಕ್ ಮುಗಿಸ್ಕೊಂಡ್ರೆ ಒಂದಿಷ್ಟು ತಿರುಗಾಡ್ಬೇಕನ್ನೋ ನನ್ನ ಪ್ಲಾನ್ ಅದ. ಸೊ ಏನಾಗುತ್ತೆ ನೋಡೋಣ. ಓಕೆ ಗೈಸ್ ಬನ್ನಿ ಹೋಗಮಂತ. ಇವಾಗ ರೆಡಿ ಅಂತ ಹೋಗಿನಿ. ಏನಿಲ್ಲ, ಈಗ ಗಾಡಿ ತಗೊಳ್ಳೋದು ಹೊರಗಾಗೋದು ಅಷ್ಟೇ ನನ್ನ ಕೆಲಸ. ಲೆಟ್ಸ್ ಗೋ ಗೈಸ್. ಫೈನಲಿ ಟ್ರೈನ್ ಅಂತೂ ಬಂತು. ಅಲ್ಲಿಂದ ಬರೋದ್ರ ಮೈನೇ ತೊಗೊಳೈತೆ ನೋಡ್ರಿ ಸಿಕ್ಕಾಪಟ್ಟೆ. ಅಂದ್ರೆ ನಮ್ಮ ಬಿಜಾಪುರದಾಗ ಜಿಟಿ ಮಳೆ ಆಗ್ತದ. ನಿನ್ನೆ ಕಂಡಬಡಿ ಸ್ಪೀಡ್ ಬಂದದ. ಇವಾಗ ಜಿಟಿ ಮಳೆ ಆಗ್ತದೆ. ಈಗ ಟಿಕೆಟ್ ತೊಗೊಂಡಂತೂ ಟ್ರೈನ್ ಒಳಗೆ ಕುಂತೀನಿ. ಇವಾಗ ನಮ್ಮ ಪ್ರಯಾಣ ಬಾದಾಮಿ ಕಡೆ. ಲೆಟ್ಸ್ ಗೋ ಗೈಸ್ ಹೋಗುವ. ಮತ್ತು ಒಬ್ಬನೇ ಹೊಂಟೀನಿ. ಏನೋ ಎಲ್ಲ ಕೇಳಿದೆ, ಅವರು ಸ್ವಲ್ಪ ಏನೋ ವರ್ಕ್ ಅದಾವಂತ. ಅದಕ್ಕೆ ನಾನು ಒಬ್ಬನೇ ಹೊಂಟೀನಿ. ನನ್ನ ಸ್ವಲ್ಪ ಕೆಲಸ ಅದಲ್ಲ ಅದ್ರ ಅಂತ ಹೇಳಿದ್ರೆ ನನ್ನ ಕೆಲಸ ಮುಗಿಸೋಣಂಗಾಗುತ್ತೆ. ಅದಕ್ಕೆ ಗೈಸ್ ಬನ್ನಿ ಹೋಗುವ. ಒಬ್ಬರೇ ಎಂಜಾಯ್ ಮಾಡ್ಬೋದು. ಆ್ಯಂಡ್ ನಾಳೆ ಒಂದು ಕ್ರೇಜಿ ಆಗಿರೋದು ಇನ್ನೊಂದು ಪ್ಲ್ಯಾನ್ ಅದ ನಮ್ಮ ದಂಡುಪಳ ಗ್ಯಾಂಗ್ ಜೊತೆ. ಅದನ್ನು ನೋಡ್ಬೇಕಂದ್ರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಭಾಳ ಕೆಟ್ಟದ ನಾಳೆದು ಸೀರಿನ. ಓಕೆ ಗೈಸ್, ನೋಡಿ ಟ್ರೈನ್ ಹೊಂಟೋಗಿದ್ದೀವಿ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬರದ ಕ್ಷಣ ಈ ತಿರುಗು ಗೈಸ್. ಅಲ್ಲಿಂದ ಫಸ್ಟ್ ಬಾಗಲಕೋಟೆ ಬಂದೀವಿ. ಈಗ ಬಾಗಲಕೋಟೆಯಿಂದ ಇನ್ನೂ ಆದ ಟ್ರಿಪ್ಪ ಸಿಕ್ಕಾಪಟ್ಟೆ ಹಸವಾಗವು. ಏನಾರು ತಿನ್ಬೋದು ಫಸ್ಟ್ ಏನಾರು ಹೋಗಿ ಅಂತ. ಈಗ 10:05 ಟೈಮ. ಬೇಗ ಹೋಗಿದ್ದು ಬೇಗ ಫಸ್ಟ್ ಹೋಗಿ ನಾಷ್ಟ ಮಾಡೋಣ ಒಂದಿಷ್ಟು ಹೊಟ್ಟೆ ತುಂಬ. ಇವಾಗ ಬಾಗಲಕೋಟೆ ರೈಲ್ವೆ ಸ್ಟೇಷನ್ದಾಗಿದ್ದೀನಿ. ಗೈಸ್ ಫೈನಲಿ ಬಾದಾಮಿ ಜಂಕ್ಷನ್ ರೀಚ್ ಅದೇ. ಇವಾಗ ಒಂದಿಷ್ಟು ಫಸ್ಟ್ ಆಯ್ತಲ್ಲ ಹೊಟ್ಟಿಗೆ ಏನಾದರೂ ಊಟ ಮಾಡಬೇಕು. ನಾನು ನಾಷ್ಟ ಮಾಡಬೇಕು. ನಾಷ್ಟ ಮಾಡಿಬಿಟ್ಟು ಆಮೇಲೆ ಐತಲ್ಲ ಮುಂದಿನ ಪ್ಲ್ಯಾನ್ ಆಗ್ತದೆ. ಬನ್ನಿ ಫಸ್ಟ್ ಹೋಗಿ ನಾಷ್ಟ ಮಾಡೋದು ಬೇಗ. ಲೆಟ್ಸ್ ಗೋ ಹೋಗುವ ಇವಾಗ ನಾಷ್ಟ ಮಾಡೋಕ್ಕೆ. ಅಲ್ಲಿಂದ ಇವಾಗ ಒಂದಿಷ್ಟು ನಾಷ್ಟ ಮಾಡೋಕೆ ಬಂದೀನಿ. ನಾಷ್ಟ ನಮ್ಮ ಫೇವ್ರೇಟ್ ಪುರಿ ಮನೆಗೆ ಸಿದ್ದೇನೆ ನಮ್ಮಂತ. ಫೈನಲಿ ಗೈಸ್ ಮೇಣ ಬಸ್ತಿ ಬಂದೆ. ಏನು ಬಾದಾಮಿ ಮೇಣ ಬಸ್ತಿ ನೋಡ್ರಿ ಗೈಸ್. ಒಂದೇ ಕಲ್ಲಿನೊಳಗಡೆ ಕೆತ್ತಿರ್ತಕ್ಕಂಥ ಟೆಂಪಲ್ಗಳದ ಇಲ್ಲೊಳಗಡೆ. ಇದೊಂದು ಗುಡ್ಡ ಅದ. ಗುಡ್ಡದ ಕಲ್ಲಿದು ಇಲ್ಲೊಳಗ ಮಂಕಿ. ಇಲ್ಲಿ ಮಂಕಿಗಳು ಭಾಳ ಕಾಟ ಅದ ಅಂತ ಕೇಳ್ಪಟ್ಟಿನಿ. ಹಂಗೆ ಇದ್ರ ಬಗ್ಗೆ ನನಗೆ ಹಿಸ್ಟ್ರಿ ಗೊತ್ತಿಲ್ಲ. ನಾನು ಅಷ್ಟೊಂದು ಜಾಸ್ತಿ. ಸೊ ಅಷ್ಟೆಲ್ಲ ಹಿಸ್ಟ್ರಿ ಹೇಳ್ಕೊ ಕುಂದ್ರಲ್ಲ. ಜಸ್ಟ್ ನೋಡ್ರಿ ಗೈಸ್ ಮೇಲೆ ಬರಂಬರಿ ಫಸ್ಟ್ ನೋಡ್ರಿ ಮಂಕಿ ಮಹಾರಾಜ್
ಹಾಯ್ ಬ್ರೋ ಅಕ್ಕ ಇಲ್ಲ ಅಂಜಿಗೆ ಬರೋದು ಗೈಸ್ ನೋಡಿ ಹೆಂಗೆ ಕೂತ ನೋಡ್ರಿ ಹೆಚ್ಚು ಏನಾರು ಮಾಡ್ಲಕ್ಕ ಫೋನ್ ಕಸ್ಕೊಂಡು ಹೋಗಿ ನೋಡ್ರಿ ಎಷ್ಟು ಕ್ಯೂಟ್ ಅಂತ ಸಾಣ ಗೈಸ್. ಇದು ಹೆಂಗಂದ್ರೆ ಒಂದೇ ಒಂದು ಬೆಟ್ಟ ಅದ, ಅಂದ್ರೆ ಒಂದು ಕಲ್ಲಿನ ಬೆಟ್ಟ ಅದ, ಸಿಕ್ಕಾಪಟ್ಟೆ ಕಲ್ಲುಗಳು ಸೇರಿ ಒಂದು ಬೆಟ್ಟ ಅದ. ಆ ಬೆಟ್ಟದ ಒಳಗಡೆ ಕಟ್ಟದು, ಅದರೊಳಗಡೆ ಶಿಲ್ಪಿಗಳೆಲ್ಲ ಕಟ್ಟೋದಕ್ಕೆ ಗುಡಿಗಳು ಮಾಡ್ಯಾರ. ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಗುಹೆಗಳದ, ಸಿಕ್ಕಾಪಟ್ಟೆ ಗುಹೆಗಳದ. ಇಲ್ಲಿ ನನಗೆ ಮಂಕಿಗಳದೇ ಅಂಜಿಗೆ ಬರಾಕತ್ತ ಗೈಸ್, ಸಿಕ್ಕಾಪಟ್ಟೆ ಅದಾವ ಇಲ್ಲಿ. ನೋಡ್ರಿ ಇಲ್ಲಿ ಕೆಂಪು ಕೋತಿಗಳು ಅದ ನೋಡ್ರಿ, ಅವ್ರ ಮೇತ್ರ ಹೆಂಗೆ ಕೂತ ಇಲ್ಲಿ ಏನು ನೋಡ್ಸಲತ್ತದ. ಇದು ಜಾಸ್ತಿ ಅವ್ರ ಬಗ್ಗೆ ಏನಿದ್ರೆ ಎತ್ಕೊಂಡು ಹೋಗ್ಯಾರ ಅಂಜಿಕೆ ಗೈಸ್. ಬನ್ನಿ ಗೈಸ್, ಇವಾಗ ಶಿಲೆ ಒಳಗಡೆ ನಮಗೆ ಕರೆ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಇಷ್ಟು ನಮ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಕರೆ ಹೇಳ್ಬೇಕಂದ್ರೆ ನಮಗೆ ಇಷ್ಟು ಗೊತ್ತಿಲ್ಲ, ನಿಮ್ಗೆ ಹೇಳೋಕೆ ನಮ್ಗೆ ಇಷ್ಟ ಆಗಲ್ಲ. ಸೊ ನೋಡಿ ಗೈಸ್, ಈ ಒಳಗಡೆ ಚಪ್ಪಲ್ ಹಾಕೊಂಡು ಹೋಗ್ಲಕ್ಕ ಅಲ್ಲ ಅಂತ ಅದೊಂದು ಯಾಕೋ ಬ್ಯಾಡ್ ಅನಿಸ್ತು ನನಗೆ. ವಾವ್ ನೋಡಿ, ಒಂದೊಂದು ಶಿಲೆಗಳು, ಒಂದೊಂದು ಕಲ್ಲುಗಳು ಅದೇ ಒಂದೇ ಥರ ಕಟ್ಟ ನೋಡ್ರಿ. ಮತ್ತೆ ಏನಿಲ್ಲ ಪಿಲ್ಲರ್ ಗಿಲ್ಲರ. ಈ ಪಿಲ್ಲರ್ಗೆ ಆ್ಯಂಡ್ ಮ್ಯಾಗಿನ ಸಪೋರ್ಟ ಒಂದೇ ಒಂದು ಇದ್ರೊಳಗೆ ಗುಡ್ಡದೊಳಗಡೆ ಒಳಗಡೆ ಇಲ್ಲಿ ದೇವ್ರದ್ದು ಇದು ಅದ. ಅಂದರೆ ಇಲ್ಲಿ ಒಳಗಡೆ ಚಪ್ಪಲ್ ಹಾಕೊಂಡು ಹೋಗ್ಬಿಟ್ರೆ ಇದೇನೊಂದು ಏನೋ ನಾನು ತಿಳಿಲಿಲ್ಲ. ಕೇಳಿದೆ ನಾನು, ಅವ್ರದಲ್ಲ ಚಪ್ಪಲ್ ಹಾಕೊಂಡು ಅಲ್ಲೋಡೋದವ್ರು ಅಂತ. ಇದು ಒಂದು ಯಾಕೋ ನನಗೆ ಇಷ್ಟ ಆಗಿಲ್ಲ. ಬನ್ನಿ ಇವಾಗ ಅರ್ಧಕ್ಕಿದ್ದೀವಿ, ಇನ್ನೂ ಅರ್ಧ ಮೇಲೆ ಹೋಗಿ ತೋರಿಸ್ತಿದ್ದೆ ನಿಮಗೆ. ಫುಲ್ ನಜಾರ ತೋರಿಸ್ತೀನಿ, ಫುಲ್ ವ್ಯೂ ತೋರಿಸ್ತಿದ್ದು ಬಾದಾಮಿದು. ಇಲ್ಲಿ ಸೈಡ ಒಂದು ಕೆರೆ ಅದ, ಅದ್ರ ಮೇಲಿಂದ ತೀರ ಏಕ್ ನಂಬರ್ ಕಾಣುತ್ತಾ. ಬನ್ನಿ ತೋರಿಸುವ, ನಿಮಗೆಲ್ಲ ತೋರಿಸ್ತೀನಿ. ಅಂದರೆ ಅದ್ರ ಬಗ್ಗೆ ಇಷ್ಟು ಹೇಳಲ್ಲ, ಬಟ್ ತೋರಿಸ್ತೀನಿ ಅಷ್ಟೇ. ಇಲ್ಲಿ ಗುಹೆ ಅದ, ವಾನರ ಗುಹೆ ಅಂತ ಲಾಟ ಅದ ನೋಡ್ರಿ. ವಾನರ ಗುಹೆ ಟೈಪ್ ಅದ ಗುಹೆ. ಊರೆಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ತೀರಿ ನೀವು ನೋಡ್ಬೇಕಾ? ನೋಡಿ ಗೈಸ್, ತಿರುಗದೆಂದು ಒಂದು ಕ್ಷಣ ಇಲ್ಲಿ ಸನಿಹ ಉಂಟು, ವಿರಹ ಉಂಟು ಪ್ರತಿದಿನ. ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗ್ಗೆ. ಗೈಸ್ ನೋಡಿ ಗೈಸ್, ಏಕ್ ನಂಬರ್ ಒಂದೇ ಗುಡ್ಡ, ಒಂದೇ ಕಲ್ಲಿನೊಳಗೆ ಕೆತ್ತಿದ್ದೀವಲ್ಲ. ಸೊ ನೋಡೋಕೊಂಥರ ಖುಷಿ. ಆಗಿನ ಕಾಲದಾಗ ಆಧುನಿಕ ಸಾಮಾನುಗಳಿಲ್ಲಾರ್ದೇ ಕೈಯಿಂದಲೇ ಕೆತ್ತನೆ ಮಾಡುವಂಥ ಈ ಕಲಾಕೃತಿ ಶಿಲ್ಪಕಲೆಗಳು ನೋಡ್ಲಿಕ್ಕೆ 2 ಕಣ್ಣು ಸಾಲದು ಗೈಸ್, 2 ಕಣ್ಣು ಸಾಲದು. ಏಕ್ ನಂಬರ್ ಯಾವ್ದು ನೋಡ್ರಿ, ನಮ್ಮ ಊರು ಹುಲಿ, ನಮ್ಮೂರು ಹುಲಿ ಸಿಕ್ಕ ಇಲ್ಲೇ. ಬನ್ನಿ ಇನ್ನೂ ತಿರುಗಾಡೋದ ಹೋಗಮ್ಮಂತ. ಈ ಕಡೆ ಇಷ್ಟು ಏನೋ ನೋಡ್ಕೊಂಡಿದ್ದೀರಿ, ಮತ್ತೆ ನೆಕ್ಸ್ಟ್ ಮತ್ತೆ ಬನ್ನಿ ಹೋಗುವ. ಇಲ್ಲಿ ನಾವು ಬಾದಾಮಿಗೆ ನಮ್ಮೆಲ್ಲ ನರ್ಸರಿ ಏಮ್ಸ್ ಯಾದಗಿರಿ ಎಲ್ಲ ಸ್ಟೂಡೆಂಟು ನಾವು ಬಂದಿದ್ದೀವಿ. ಇಲ್ಲಿ ಒಳ್ಳೆಯ ಪ್ಲೇಸ್ಗಳಿವೆ. ಇಲ್ಲಿ ಹಿಂದಿಕ್ಕಿನಿಂದ ನೋಡ್ತಕ್ಕಂಥದ್ದು, ಇಲ್ಲಿ ಚಾಲುಕ್ಯರು ಯಾವ ರೀತಿಯಾಗಿ ಇಲ್ಲಿ ಏನು ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನೂ ನೋಡ್ಬೇಕನ್ನಿಸ್ತದೆ. ನಾವು ಮೊದಲು ಕೂಡ ನೋಡಿದ್ದೀವಿ, ಈಗ ಕೂಡ ಹಾಗೆ ನೋಡ್ತಾ ಇದ್ದೀವಿ. ಇದರಲ್ಲಿ ಇದು ಇತಿಹಾಸದಲ್ಲೇ ನಾವು ಓದಿದ್ದೀವಿ ಮೊದಲು ಸಣ್ಣರಿದ್ದಾಗ. ಈಗ ನೋಡಿದರೆ ಪ್ರಾಕ್ಟಿಕಲ್ ಆಗಿ ನಮ್ಗೆ ಎಲ್ಲ ಗೊತ್ತಾಗಿದೆ. ಆದ್ದರಿಂದ ಇಲ್ಲಿ ನಮಗೆ ಭಾಳ ಸಂತೋಷ ಆಗಿದೆ. ಇದು ನೋಡಿದ್ರಿಂದ ಅದ್ಭುತ ಕಲೆಗಳಿವೆ, ಇಲ್ಲಿ ಶಿಲ್ಪಕಲೆ. ಇಲ್ಲಿ ಟೂರಿಸ್ಟ್ ಜನ ಭಾಳಷ್ಟು ಜನ ಇಲ್ಲಿ ಬರ್ತಾರೆ, ಅದು ಕೂಡ ನಾವು ಇಲ್ಲಿ ನೋಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೇಕಂತೇಳಿ ನಿನ್ನಿಂದ ಹೇಳಿದಾಗ ನಾವು ಇಲ್ಲಿ ಕರ್ಕೊಂಡ್ಬಂದು ತೋರಿಸಿದಾಗ ನಮಗೂ ಕೂಡ ಸಂತೋಷ ಇದೆ, ಅವರೆಲ್ಲರೂ ಕೂಡ ಸಂತೋಷ ಆಗಿದೆ. ತುಂಬ ಧನ್ಯವಾದಗಳು. ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ, ನನ್ನಾಣೆಗೂ ನಿನ್ನ ಬಾಳೆಲ್ಲ. ನೋಡಿ ಗಾಯ್ಸ್, ನಮ್ಮ ಬೆಟ್ಟ, ಈ ಬೆಟ್ಟದಿಂದ ಆ ಬೆಟ್ಟ ಬಳಿ ಜೂಮ್ ಮಾಡಿ ನೋಡತ್ತೀನಿ. ಅಲ್ಲಿನೂ ಜನ ಅದಾರ ನೋಡ್ರಿ. ಅಲ್ಲಿ ನೋಡ್ರಿ ಮ್ಯಾಗ ಗುಡಿ ಅದ ನೋಡ್ರಿ, ಟೆಂಪಲ್ ಅದ. ಅಲ್ಲಿನೂ ನೋಡ್ರಿ ಜನ ಅದಾರ. ಅಲ್ಲಿ ಎಷ್ಟು ಜನ ಅದಾರ ನೋಡ್ರಿ. ಅಲ್ಲಿನೂ ಟೂರಿಸ್ಟ್, ಅಲ್ಲಿನ ಜಾಗ ಇದ್ದಂಗೆ ಕಾಣ್ತದೆ ನೋಡಿ. ಬರೀ ಟೈಮ್ ಸಿಕ್ತಾರೆ ಆ ಕಡೆ ಹೋಗ್ಬರಮ್ಮಂತ ನೋಡಿ. ಆ್ಯಂಡ್ ಅಲ್ಲಿ ಒಂದಿಬ್ಬರು ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಡೆಸ್ಯಾರ ಕಾಣ್ತದ. ಈ ದಂಡಿಯಿಂದ ಆ ದಂಡಿ ತನ ಈಸಾಡಕತ್ತಾರ ನೋಡ್ರಿ. ಹೋದ್ರಿ ಈಗ ಆಲ್ಮೋಸ್ಟ್ ದಂಡಿಗೆ ಇಲ್ಲಿ ಮುನಿಗೆ ಈಸಾಡಕತ್ತಾರ. ಅಲ್ಲಿ ಕಾಣ್ತಾರ ನೋಡ್ರಿ. ಅಲ್ಲಿ
ಎಲ್ಲ ಕಡೆ ಟೆಂಪಲ್ ಅದಾವ ಗೈಸ್. ಆ್ಯಂಡ್ ಆಲ್ಮೋಸ್ಟ್ ಜಾಸ್ತಿ ಮೂವಿಗಳಾಗ್ಯಾವ ಇಲ್ಲಿಂದ ಪೂರಾ ಸಿಟಿ. ಬಟ್ ಏನೇ ಇರ್ಲಕ್ಕ ಈ ಥರ ಹಿಸ್ಟಾರಿಕ್ ಪ್ಲೇಸಸ್ ಅದಾವಲ್ಲ ನೋಡ್ರಿ, ಎಷ್ಟು ಖತರ್ನಾಕ ನೋಡ್ರಿ. ಇದು ಒಂದೇ ಕಲ್ಲು ಒಳಗಡೆ ಅಂದ್ರೆ ಇದು ಒಂದು ಬಂಡೆ ಅದು. ಈ ಬಂಡೆ ಒಳಗಡೆನೆ ಮಾಡಿರೋದೆಲ್ಲ ಒಂದು ಟೆಂಪಲ್. ಅದ್ರೊಳಗಡೆ ಒಂದೊಂದು ಮೂರ್ತಿಗಳಾಗ್ಲಿ ಏನೇ ಆಗಲಿ ಸಪ್ರೇಟ್ ಒಂದೊಂದು ಹಚ್ಚಿಲ್ಲ, ಒಟ್ಟು ಅದ್ರೊಳಗಿಂದ ಗೈಸ್ ಏಕ್ ನಂಬರ್. ಖುಷಿ ಆಗುತ್ತೆ ಗೈಸ್, ನಮ್ಮ ಕರ್ನಾಟಕದಾಗ ಈ ಥರ ಎಲ್ಲ ಅದಾವ ಅಂತ ಹೇಳಿದ್ರೆ. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆನ ಖುಷಿ ಆಗುತ್ತೆ ಒಂಥರ. ಇಲ್ಲಿ ನೋಡ್ರಿ ಇದು ಇಷ್ಟಿದು ಅದ್ರಲ್ಲಿ ಇದು ಒಂದು ಸ್ವಲ್ಪನೂ ಸೇಫ್ಟಿನೇ ಮಾಡಿಲ್ಲ. ಬಟ್ ಒಂದು ಸ್ವಲ್ಪನೂ ಸೇಫ್ಟಿ ಇಲ್ಲ ಗೈಸ್. ಕೆಳಗಡೆ ನೋಡ್ರಿ ಇಲ್ಲಿ ದೊಡ್ಡ ತೆಗ್ಗದ, ಫುಲ್ ಹೆವಿ ಹೈಟ್ನಾಗಿದ್ದೀವಿ ನಾವು ಈಗ. ಇಲ್ಲೇನು ಸೇಫ್ಟಿನೇ ಇಲ್ಲ. ಇದು ನೋಡ್ರಿ ಎಷ್ಟು ಇಷ್ಟೇ ಅದ, ಸ್ವಲ್ಪ ಅದ ಹೈಟ್. ಇನ್ನೆಲ್ಲ ಚಿಕ್ಕ ಮಕ್ಕಳಿಗೆ ತಂದ ಭಾಳ ಏನಾಗುತ್ತೆ, ಭಾಳ ಕಾಯ್ಬೇಕಾಗತ್ತೆ ಇಲ್ಲಿ ಬಂದಾಗ. ಗೈಸ್ ಇವಾಗ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಎಲ್ಲ ತಿರುಗಾಡಿ ಮಾಡಿ ಇಲ್ಲಿ ಒಂದು ತಾಸು 2 ತಾಸು ಕೂತಿದ್ದೆ ಆರಾಮ್ಸೆ ಪೀಸ್ಫುಲ್. ಇವಾಗ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಬಂದೀನಿ. ಇಲ್ಲಿ ಹೋಗ್ಬೇಕು ಒಳಗಡೆ. ಇಲ್ಲಿ ನೋಡ್ರಿ ಇಲ್ಲಿ ಇದಕ್ಕೇನಂತಾರೆ, ಕೆರೆ ಅಂತಾರೆ ಹೊಂಡ ಅಂತ ಗೈಸ್. ಹೊಂಡ ಅಂತ ಫುಲ್ ನೀರೇ ಇಲ್ಲ, ಫುಲ್ ಖಾಲಿ ಆಗ್ಬಿಟ್ಟು. ನೀರು ತುಂಬಿರ್ತಾನೆ ಇದು ಒಂದು ಟೈಮ್ ಜಾತ್ರೆ ದಿನ. ಗೈಸ್ ಅಲ್ಲಿ ನಡಬರಕ್ಕೆ ಒಂದು ಸ್ವಲ್ಪ ನೀರು ಉಳಿದಾವ. ಈಗ ಜಾತ್ರೆ ದಿನ ಫುಲ್ ತುಂಬಿರ್ತಾವಂತ, ಇವಾಗಂತ ಇಲ್ಲ. ಬನ್ನಿ ಇವಾಗ ಒಳಗೆ ಹೋಗಿ ಸ್ವಲ್ಪ ದರ್ಶನ ಮಾಡಿಕೊಂಡು ಆಮೇಲೆ ನಮ್ದು ಒಂದಿಷ್ಟು ಕೆಲಸ ಒಂದಿಷ್ಟು ಮುಗಿಸ್ಕೊಂಬರ್ತೀನಿ. ಮುಗಿಸ್ಕೊಂಬಂತ ಸೀದಾ ಮತ್ತೆ ಬಿಜಾಪುರ ಹೋಗಂತ ಲೆಟ್ಸ್ ಗೋ ಗೈಸ್. ಹೋಗುವ ಇವಾಗ ಒಳಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗ್ರೆ ಬೇರೆ ಬಿಡ್ಕೊಂಬರಂಬ ಗೈಸ್. ಒಳಗಡೆ ಹೋಗಿ ದರ್ಶನ ಅಂತ ಮಾಡ್ಕೊಂಬಂದಿರೋದು ಎಲ್ಲ ಮುಗೀತು. ಇವಾಗ ನಮ್ಮ ಕೆಲಸ ನಮ್ಮದೊಂದಿಷ್ಟು ವರ್ಕ್ ಅದ, ಅದಷ್ಟು ವರ್ಕ್ ಮುಗಿಸೋಕೆ ವಾಪಸ್ ಬರ್ತೀನಿ ಅಂತ ಗೈಸ್. ಲೆಟ್ಸ್ ಗೋ. ಸರ್ ಬಾಂಡೆ ಹೊತ್ತೊಳ್ಳೋದು ಹೆಣ್ಮಕ್ಳಿಗೆ ಫೈನಲಿ ಗೈಸ್ ಬಾದಾಮಿಗೆ ಬಾಯ್ ಬಾಯ್ ಹೇಳಿ ಮತ್ತಪ್ಪಿಸ ನಮ್ಮ ಬಿಜಾಪುರ ಟ್ರೈನ್ ಇವಾಗ ಬಿಜಾಪುರ ಹೊಂಟೀನಿ ಗೈಸ್. ಇವಾಗ 4:40 ಮೇಲೆ ಆಗ್ಯದ. 4:15ಕ್ಕೆ ಟ್ರೈನ್ ಮತ್ತು ಡಿಲೇ ಆಗಿದ್ರು. ಸೊ ಇವಾಗ ಬಾದಾಮಿಗೆ ಬಾಯ್ ಬಾಯ್ ಹೇಳಿ ನಾವು ಬಿಜಾಪುರ ಹೊಂಟೀವಿ. ಅದು 2 ತಾಸು ಆರಾಮ್ ಮುಕ್ಕೊಂಡ್ಬಿಡ್ತೀನಿ. ಆಮೇಲೆ ಬಿಜಾಪುರ ಸಿಗ್ನ ಅಂತ ಗೈಸ್. ಅಲ್ಲಿಂದ ಫೈನಲಿ ಬಿಜಾಪುರ ಬಂದೆ. ಇವಾಗ ನನ್ನ ರಾಣಿ ತೊಗೊಂಡು ಮನೆಗೆ ಹೋಗೋದು ಅಷ್ಟೇ ಕೆಲಸ. ಇವಾಗ ಮನೆ ಗೈಸ್ 7 ಗಂಟೆ ಆಗಿದೆ. ಇವಾಗ ಜಸ್ಟ್ ಬಂದಿನ ಈಗ. ಲೆಟ್ಸ್ ಗೋ ಹೋಗುವ. ನನಗೆ ಒಂದೇ ಚಿಂತೆ ಇತ್ತು, ಇಲ್ಲಿ ಬೈಕ್ ನಿಂದಿರ್ಸಿದ್ದೀನಿ ಎಲ್ಲಿರ ಮತ್ತು ಪೊಲೀಸರು ಎತ್ತಾಕೊಂಡೋಗ್ಯಾನಪ್ಪ ಅಂತ ಹೇಳಿಕೆ. ಬಟ್ ಇಷ್ಟೊಂದು ಬೈಕ್ ನಿಂತಾಗಿದ್ರೆ ನಂದೇನು ಎತ್ತಾಕೊಂಡೋಗಿರೋದು ಭಾಳ ಇದು ಡಬ್ 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 ಅಲ್ಲತ್ತಿತ್ತು ಗೊತ್ತಾನೆ, ಸಿಕ್ಕಾಬಿಟ್ಟು ಎಲ್ಲತ್ತಿತ್ತು ಗೈಸ್. ಅಂದ್ರೆ ನೋ ಪಾರ್ಕಿಂಗ್ ಬೈಕ್ ಈಗ ನಮ್ಮ ಬಿಜಾಪುರದ ಇಲ್ಲಿ ಬೇಕಾದ್ರೆ ಎತ್ತಾಕೊಂಡು ಹೊಂಟ್ಬಿಟ್ರೆ ಬೈಕ್ಗಳು ಅದಕ್ಕೆ ಅದೇ ಅಂಜಿಕ್ದಾಗ ಬರತ್ತಿವೆ. ನಾ ಸುಮ್ಮ ಅಲ್ಲೇ ರಾಚೂರಿಲ್ಲ ಕೆಳಗೆ ಸಿಕ್ತು. ಹೋಗ ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಅಲ್ಲಿಂದ ಸೀದಾ ಇವಾಗ ಮನೆಗೆ ಬಂದೆ ಜಸ್ಟ್. ಇಲ್ಲಿ ಒಂದು ಬೆಕ್ಕೆ ನೋಡ್ರಿ, ಇದು ಪಾಪ ದಾರ್ಯಾಗ ಅಲ್ಲೇ ಬಿಟ್ಟಿದ್ವಿ ಅಂದ್ರೆ ಏನೋ ಕಲಸೆ ಆಗಿಬಿಡ್ತಿತ್ತು. ಇದು ಇಲ್ಲಿ ಇಷ್ಟ ಅಂದ್ರೆ ಎಲ್ಲಿ ಹೋಗಿರ್ತಿತ್ತೋ ಏನಾಗಿರ್ತಿತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಚಂಪಕ್ಲಾಲ್ ಅವ್ರ ಮನೆಗೆ ಕೊಟ್ಟು ಭಾಳ ಒಳ್ಳೆ ಕೆಲಸ ಮಾಡೀವಿ ನಾವು. ಭಾಳ ಒಳ್ಳೆ ಕೆಲಸ ಮಾಡೀವಿ. ಯಾಕಪ್ಪ ಅಂದ್ರೆ ಭಾಳ ಚಂದ ನೋಡ್ಕೊಳಕತ್ತಾರ ಅವರು. ಎಲ್ಲರೂ ಹಾಲು ಕುಡ್ಸೋದು ಆಟ ಆಡೋದು ಮಾಡಕತ್ತಾರ ಅದ್ರ ಜೊತೆ. ಆ್ಯಂಡ್ ನಮ್ಮ ಸಿಂಬಾ ಏನು ಮಾಡಲ್ಲ ಗೈಸ್ ನೋಡ್ರಿ, ಇದು ಏನು ಮಾಡಲಿಲ್ಲ. ಅದೇ ಭಾಳ ಖುಷಿ ಆಯ್ತು ನನಗೆ. ನಿನ್ನೆ ಎಷ್ಟು ಸಿಟ್ಟಿಗೆ ಅಂದ್ರೆ ಏನೂ ಮಾಡಲಿಲ್ಲ ಅಂದ್ರೆ ನಾನೇ ಇಟ್ಕೋತಿದ್ದೆ. ಅಂದ್ರೆ ಅವ್ರ ಬಲಿದ್ರೆ ನಮ್ಮ ಬಲಿದ್ರೆ ಕಡ್ಡಂಗಿದೆ ಹೆಂಗೆ ಮಾಡ್ತಾನೆ ಚಿಕ್ಕ 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 ಗೈಸ್. ಅದು ಸಿಂಬಾ ಏನು ಮಾಡಲ್ಲ. ಇವಾಗ ಐತಲ್ಲ ಈ ಬೆಕ್ಕಿ ಒಂದು ಕ್ಯೂಟ್ ನೇಮ್ ಅಂತೇಳಿ ಹೇಳತ್ತಿದ್ದೆ. ನಾನೇ ಫ್ರೀ ಇಲ್ಲ, ನಾನು ನೋಡಿಲ್ಲ ಗೈಸ್. ನೋಡ್ರಿ ಇಷ್ಟು ಫ್ರೆಂಡ್ಲಿ ಅದ. ಆ್ಯಂಡ್ ಅವ್ರ ಮನೆಗೆ ಕೊಟ್ಟಿದಂತ ನನಗಂತೂ ಖುಷಿ ಆಯ್ತು. ಈಗ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಯಾಕಪ್ಪ ಅಂದ್ರೆ ಬೇರೆ ಕಡೆ ಎಲ್ಲರೂ ಹೋಗಿ ಅದು ಗಾಡಿ ತಳಗಾಗಿ ಸಾಯೋದಕ್ಕಿಂತ ಒಂದು ಒಳ್ಳೆ ಮನೆಗೆ ಹೋಗ್ಯಾರೆ ಕಲ್ತದ. ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಕಲ್ತದ. ಮುಂದೈತಲ್ಲ ಇದ್ರ ಫ್ಯೂಚರ್ ಚಂದ ನೋಡ್ಕೋತಾರೆ ಈಗ ನನಗೆ ಗೊತ್ತದ. ಆ್ಯಂಡ್ ನಮ್ಮ ಸಿಂಬಾಗೆ ನಾನೇ ಊರಿಗೆ ಹೋದ, ನಾ ಎಲ್ಲಿಗೆ ಹೋಗೋದೇವು ಮಾಡ್ದೆ ಅಂದ್ರೆ ಎಷ್ಟು ಚಂದ. ಅದಕ್ಕೆ ಬಂದು ಮನೆಗೆ ಹೋಯ್ತಂದ್ರೆ ಹಾಲು ಹಾಕೋದು, ಊಟ ಹಾಕೋದು, ಅದು ನೋಡ್ರೆ ಮನೆ ತುಂಬ ಓಡಾಡ್ತದ. ಕೂದಲು ಎಡ್ಸೋದು
ಅಟ್ಟಾದ್ರೆ ಅದಕ್ಕೆ ಜೀವ ಮಾಡ್ತಾರ. ಈ ಬೆಕ್ಕಿ ಇದಕ್ಕೆ ಜೀವ ಮಾಡಲ್ಲ ನಾವು. ಓಕೆ ಗೈಸ್, ಇವತ್ತಿನ ವಿಡಿಯೋ ಏನ್ ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.